ಈ ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದು ನಾನು ಖಂಡಿಸ್ತೇನೆ. ಪೂರ್ಣ ಮಾಹಿತಿ ಇಲ್ಲ. ಈಗ ನನಗೆ ಸಿಕ್ಕಿದಂಥ ಒಂದು ಇನ್ಫಾರ್ಮೇಷನ್ನು, ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದನ್ನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟ್ರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಸರ್, ಇಮೇಲ್ ಮೂಲಕ ದೂರನ್ನು ಸಲ್ಲಿಸಿದ್ದೀರಾ ಸರ್ ಗೃಹ ಇಲಾಖೆ ಮತ್ತು ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನೀವು ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್. ಯಾವುದು ಮೇಲೇನು ಯಾವುದು ಮಾಡಿಲ್ಲ ಅಲ್ವಾ ಸರ್? ಈಗ ನಾವೆಲ್ಲ ಈಗ ಡ್ರಾಫ್ಟು, ಈಗ ನೋಡಿ ನಾನು ಇರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ.